ಫ್ರೆಂಡ್ಸ್, ನಾನು ಲಾಸ್ಟ್ 3 ಡೇಸ್ ಬ್ಯಾಕು ಸ್ಟೋರಿಲಿ ಅಪ್ಲೋಡ್ ಮಾಡಿದಾಗ ಎಷ್ಟು ಜನ ಪ್ರಾಫಿಟ್ ಮಾಡಿದ್ದೀರಾ, ಲಾಸ್ ಮಾಡಿದ್ದೀರಾ ಸ್ಕ್ರೀನ್‌ಶಾಟ್‌ನ ಸೆಂಡ್ ಮಾಡಿ ಅಂತ ಹೇಳಿದ್ದೆ. ಕೇವಲ 3 ಜನ ಪ್ರಾಫಿಟ್ ಮಾಡಿರೋರು ಸೆಂಡ್ ಮಾಡಿದ್ರು. ಅವ್ರಿಗೆ ಇನ್ನೂ ಒಳ್ಳೆ ಡಿಸಿಪ್ಲಿನ್ ಕೊಟ್ಟು ಇನ್ನೂ ಒಳ್ಳೆ ಪ್ರಾಫಿಟ್ ಮಾಡಲಿ. ಸೊ ನಾನು ಯಾಕಪ್ಪ ಅದನ್ನ ಸ್ಟೋರಿಲಿ ಅಪ್ಲೋಡ್ ಮಾಡಲಿಲ್ಲ ಅಂದರೆ, ಬರೀ ಪ್ರಾಫಿಟ್ ಮಾಡಿರೋರು ಸೆಂಡ್ ಮಾಡಿದ್ರೆ ಅದನ್ನ ಅಪ್ಲೋಡ್ ಮಾಡಿದ್ರೆ ಮತ್ತೆ ನಿಮಗೆ ಫೇಕ್ ಮೋಟಿವೇಷನ್ ಕೊಡೋ ಥರ ಆಗುತ್ತೆ. ಮತ್ತೆ ಲಾಸ್ ಮಾಡಿರೋರು ಇನ್ನ ಕೆಲವೊಬ್ಬರು ಪ್ರಾಫಿಟ್ಟು ಮಾಡಿರ್ಬೋದು. ನನಗೆ ಒಬ್ಬರಾದರೂ ಲಾಸ್ ಆಗಿರೋ ಸ್ಕ್ರೀನ್‌ಶಾಟ್‌ನ ಸೆಂಡ್ ಮಾಡಲಿಲ್ಲ. ಸೊ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ಟ್ರೇಡಿಂಗಲ್ಲಿ ಹೆಂಗಪ್ಪ ಅಂದರೆ, ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇನ್ಫ್ಲುಯೆನ್ಸರ್ಸ್ ಎಲ್ಲ ಹೆಂಗಂದ್ರೆ ಬರೀ ಪ್ರಾಫಿಟ್ ಆಗಿರೋದನ್ನ ಮಾತ್ರ ಶೋ ಮಾಡ್ತಾರೆ. ಲಾಸ್ ಆಗಿರೋದು ಯಾರು ತೋರ್ಸಕ್ಕೆ ರೆಡಿನೇ ಇರಲ್ಲ. ನೀವು ನನ್ನನ್ನೇ ತಗೊಳ್ಳಿ ಬೇಕಾದ್ರೆ ನೋಡಿ, ನಾನು ಡಿಸಿಪ್ಲಿನಿಂದ ಲಾಸ್ ಮಾಡ್ತಾ ಇದ್ದೀನಿ, ನಿಮಗೆ ಶೋ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಾನು ಓವರ್ ಟ್ರೇಡಿಂಗ್ ಮಾಡಿ 10,000 ಲಾಸ್ ಮಾಡ್ಕೊಂಡ್ರೆ ನನಗೂ ಅದನ್ನ ಶೋ ಮಾಡೋ ಮನಸ್ಸು ಬರಲ್ಲ. ಸೊ ಇನ್ಫ್ಲುಯೆನ್ಸರ್ಸೇ ಹಾಗೆ, ಮತ್ತೆ ಟ್ರೇಡಿಂಗಲ್ಲಿ ರೀಲ್ಸೇ ಹಾಗೆ. ನಿಮಗೆ ಲಾಸು ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಯಾರು ಹೇಳಕ್ಕೆ ರೆಡಿ ಇರಲ್ಲ. ಮತ್ತೆ ನೀವು ನೋಡಿ ಎಷ್ಟು ಜನ ಲಾಸ್ ಮಾಡಿದಿರೋ ಪ್ರಾಫಿಟ್ ಮಾಡಿದಿರೋ ನನಗಂತೂ ಗೊತ್ತಿಲ್ಲ. ಅದು ನಿಮ್ಮ ಇಷ್ಟ, ನೀವು ಸೆಂಡ್ ಮಾಡೋದು ಬಿಡೋದು. ಆದರೆ ನನಗೊಬ್ಬರು ಲಾಸ್ ಆಗಿರೋರು ಒಬ್ಬರು ಸೆಂಡ್ ಮಾಡಲಿಲ್ಲ. ಸೊ ಎಲ್ಲರೂ ನೀವು ಪ್ರಾಫಿಟ್ ಮಾಡ್ತಿದ್ದಾರೆ, ದಯವಿಟ್ಟು ಡಿಸಿಪ್ಲಿನಿಂದ ಇದ್ದು ಪ್ರಾಫಿಟೇ ಮಾಡಿ, ಯಾರಿಗೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಟ್ರೇಡಿಂಗಲ್ಲಿ ಪ್ರಾಫಿಟು ಇರುತ್ತೆ, ಲಾಸು ಇರುತ್ತೆ. ಬರೇ ಪ್ರಾಫಿಟ್ನ ಶೋ ಮಾಡ್ತಾ ಇರೋರನ್ನ ದಯವಿಟ್ಟು ನಂಬೇಡಿ. ಸೊ ಅದರಿಂದ ದೂರ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.